ಐ ಥಿಂಕ್ ಭಾಳಷ್ಟು ಜನ ಇದಕ್ಕೆ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ಭಾವಿಸ್ತೀನಿ. ಒಂದು ಆರ್ ಎಸ್ ಎಸ್ ಸಂಸ್ಥೆ ಏನಿದೆ, ನಾವೇನು ಅದರಲ್ಲಿ ಮೆಂಬರ್ಸ್ಗಳು ಅಥವಾ ಮತ್ತೊಂದಲ್ಲ. ವಿ ಆರ್ ದ ಮೆಂಬರ್ಸ್ ಆಫ್ ದ BJP. ನಾವು ಆರ್ ಎಸ್ ಎಸ್ಸು ಅದರಲ್ಲಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಪಾರ್ಟಿ ಅಂತ ಹೇಳಿ ಎಲ್ಲೂ ನಮಗೇನು ಬೋಧನೆ ಮಾಡಿಲ್ಲ. ಸೊ ಆರ್ ಎಸ್ ಎಸ್ ಸಂಸ್ಥೆ ಒಂದು ಸಂಸ್ಥೆ ಇಂಡಿಪೆಂಡೆಂಟಾಗಿ ಸ್ವಯಂ ಸೇವೆಯನ್ನು ಮಾಡ್ಕೊಂಬಂದಿರತಕ್ಕಂಥ ಆರ್ಗನೈಸೇಷನ್ ಅಂತ ಹೇಳಿ ಐಡೆಂಟಿಫೈ ಆಗುತ್ತೆ. ಬಟ್ ಪೊಲಿಟಿಕಲಿ ಆರ್ ಎಸ್ ಎಸ್ಸು ಕಂಟ್ರೋಲ್ಸ್ ದ BJP ಅನ್ನೋದು ಏನಿದೆ, ಇಟ್ ಈಸ್ ಅ ಟ್ರೂ ಆಲ್ಸೋ. ಹಾಗಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಅದ್ರ ಬಗ್ಗೆ ಮಾತನಾಡ್ತಾರೆ ಅಂದರೆ ಐ ಥಿಂಕ್ ಏಜ್ ಓಲ್ಡ್ ಪ್ರಾಬ್ಲಮ್ಸ್ ಅದು. ಇದನ್ನು ಬ್ಯಾನ್ ಮಾಡಬೇಕು, ಬ್ಯಾನ್ ಮಾಡಬಾರ್ದು, ಇದನ್ನು ಇರಬೇಕು, ಇರಬಾರ್ದು, ಇದು ಕೋರ್ಟಲ್ಲಿ ಹೋಗಿದೆ, ವಾದ ಆಗಿದೆ, 3 ಸರಿ ಇದನ್ನು ಬ್ಯಾನ್ ಮಾಡಿದ್ದಾರೆ, ಈ ಥರ ಮತ್ತೆ ಅದು ವಾಪಸ್ ಬಂದಿದೆ, ಅದಕ್ಕೂ ಏನು ಸಂಬಂಧ ಇಲ್ಲ ಅಂತೇಳಿ ಕೋರ್ಟ್ ತೀರ್ಮಾನ ಮಾಡಿ. ಐ ಥಿಂಕ್ ಇವತ್ತು ಅವರು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥದ್ದಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಐ ಥಿಂಕ್ ಆರ್ ಎಸ್ ಎಸ್ ಸಂಘ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತದೆ. ಇವಾಗ ಎಷ್ಟೋ ಸಂಘ ಸಂಸ್ಥೆಗಳನ್ನು ನಾವು ಮಾಡ್ಕೊಳ್ತೀವಿ, ಸರ್ವಿಸಸ್ಗಂತಲೇ ಮಾಡ್ಕೊತೀವಿ. ಕೆಲವೆಲ್ಲವೂ ಕೂಡ ಸಂಘ ಸಂಸ್ಥೆಗಳು ರಿಜಿಸ್ಟರ್ ಆಗಿ ಬರ್ತವೆ. ಕೆಲವೆಲ್ಲವೂ ಇವಾಗ ಗಣೇಶ ಹಬ್ಬಕ್ಕೆ ನಾವೆಲ್ಲರೂ ಕೂಡ ಒಂದಕ್ಕೆ ಸೇರ್ಕೊತೀವಿ, ಗಣೇಶ ಹಬ್ಬನ ಆಚರಣೆ ಮಾಡ್ತೀವಿ. ಅದು ಎಷ್ಟು ಸಂಘಕ್ಕೆ ಎಷ್ಟೋ ರಸೀದಿ ಹಾಕ್ತೀವಿ, ನಾವೆಲ್ಲೂ ರಿಜಿಸ್ಟರ್ ಮಾಡೋದಿಲ್ಲ, ಏನಿದ್ದಿಲ್ಲ. ಆ ವಾತಾವರಣನ ಇಟ್ಕೊಳ್ತೀವಿ. ಮತ್ತು ಮುಂದಿನ ಸರಿ ನಾವು ಗಣೇಶನ ಹಬ್ಬ ಬಂದಾಗ ಮತ್ತೊಂದು ಸರಿ ಅದನ್ನು ತಗೊಳ್ತೀವಿ, ಮತ್ತೆ ಅದನ್ನು ಮಾಡ್ಕೊತೀವಿ. ಸೊ ಇದು ಒಂದು ಸರ್ವಿಸ್. ನಮ್ಮ ಕೇರಿಯಲ್ಲಿರ್ತಕ್ಕಂಥ ಗಣೇಶ ಹಬ್ಬ ಮಾಡ್ತಕ್ಕಂಥ ಒಂದು ಅವತ್ತು ನವರಾತ್ರಿಗಂತ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳ ಲೆಕ್ಕಕ್ಕೆ ಅವರು ಇಟ್ಕೊಂಡಿದ್ದಾರೆ. ಇವಾಗ ಹಾಗೆ ಒಂದು ಸಂಸ್ಥೆಗೆ ಕೇಳಕ್ಕೆ ಹೋದರೆ ಇವಾಗ ನೂರಾರು ಗಣೇಶನ ಸಂಸ್ಥೆಗೂ ಕೇಳಬೇಕಾಗತ್ತೆ. ಮತ್ತು ಎಲ್ಲ ಸಾರ್ವತ್ರಿಕವಾಗಿರ್ತಕ್ಕಂಥ ಹಬ್ಬ ಹರಿದಿನಗಳಿಗೂ ಸಂಘ ಅಂತಕ್ಕಂಥದ್ದನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ನನಗೆ ಲೆಕ್ಕಪತ್ರ ಕೊಡಿ ಅಂತ ಕೂತ್ಕೊಂಡ್ರೆ ಇದೇ ಕೆಲಸವನ್ನು ಮಾಡಬೇಕಾಗತ್ತೆ. ಐ ಥಿಂಕ್ ಅವ್ರು ಯಾರೂ ಕೂಡ ಈ ವಿಚಾರದಲ್ಲಿ ನನಗೆ ತಿಳಿದಿರತಕ್ಕಂಥ ವಿಚಾರದಲ್ಲಿ ಇದನ್ನೊಂದು ಸೇವೆ ಅಂತೇಳಿ ಮಾಡ್ಕೊಂಬಂದಿದ್ದಾರೆ. ಅದಕ್ಕೆ ಅವ್ರು ಸ್ಟ್ಯಾಂಡಾಗಿ ಇಟ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಸರ್ಕಾರ ಬಂದಿರೋದಕ್ಕೆ ಅದಕ್ಕೆ ಶಕ್ತಿ ಬಂದಿದೆ, ಪೊಲಿಟಿಕಲ್ ಶಕ್ತಿನೂ ಬಂದಿದೆ, ಆರ್ಥಿಕವಾಗೂ ಶಕ್ತಿ ಬಂದಿದೆ. ಐ ಥಿಂಕ್ ವಿಲ್ ಲಿವ್ ಇಟ್ ದಟ್ ಲೆವೆಲ್. ನ್ಯಾಚುರಲಿ, ಬಿಕಾಸ್ ಹಿ ಈಸ್ ಎ ಪೊಲಿಟಿಷಿಯನ್, ನ್ಯಾಚುರಲಿ ಹಿ ವಿಲ್ ಟಾಕ್ ಆಫ್ ಪಾಲಿಟಿಕ್ಸ್. ಆ ಮಟ್ಟಕ್ಕೆ ಹಾಂ ನ್ಯಾಚುರಲಿ ಅವರು ಪಾಲಿಟಿಷಿಯನ್ನು, ಹಾಗಾಗಿ ಪೊಲಿಟಿಕಲ್ ಆ್ಯಂಗಲಲ್ಲಿ ನೋಡ್ತಾರೆ. ಸರ್ವಿಸ್ ಮಾಡ್ಕೊಂಥವ್ರು ಸರ್ವಿಸ್ ಆ್ಯಂಗಲಲ್ಲಿ ನೋಡ್ತಾರೆ. ಸೊ ಸರ್ವಿಸ್ ಆ್ಯಂಗಲಲ್ಲಿ ಇದ್ದವರು ಅದನ್ನು ನನಗೂ ಪಾಲಿಟಿಕ್ಸಿಗೂ ಸಂಬಂಧ ಇಲ್ಲ ಅಂತಾರೆ. ನೋಂದಣಿ ಅವಶ್ಯಕತೆಗಳು ಅಲ್ಲಿ ವ್ಯವಹಾರಗಳು ಅಥವಾ ಸಾರ್ವಜನಿಕ ಹಣ ಇದಾಗಿ ಅದರಲ್ಲಿ ಬಂದಿದೆ ಅನ್ನೋದಾದರೆ ಅದನ್ನು ಸರ್ಕಾರ ಕೇಳ್ತದೆ. ಮುಂಚೆ ಸರ್ಕಾರಗಳು ಕೇಳಿದ್ದಾವೆ, ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ಈ ಸರ್ಕಾರದಲ್ಲಿ ಕೂತಿರ್ತಕ್ಕಂಥವ್ರು ಇವತ್ತು ಕೇಳ್ತಾ ಇದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನು ಸಂಘ ಸಂಸ್ಥೆ ಕೊಡುತ್ತೆ. ನಮ್ಮ ಅಭಿಪ್ರಾಯ, ಸಂಘದ ಅಭಿಪ್ರಾಯನ ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಅದಕ್ಕೆ ಹೇಳಿದ್ದು ನಾನು, ಕೆಲವು ಸರ್ವಿಸ್ ಮಾಡ್ತಕ್ಕಂಥ ಸಂಘ ಸಂಸ್ಥೆ ಇವಾಗ NGOs ಇದ್ದಾರೆ, ಎಷ್ಟೋ NGOs ಇದ್ದಾರೆ. NGOs ಅಡಿನಲ್ಲಿ ಇಲ್ಲದೇ ಇರತಕ್ಕಂಥವ್ರು ಇದ್ದಾರೆ, ಇಂಟರ್ನ್ಯಾಷನಲ್ NGOs ಇದ್ದಾರೆ. ಕರ್ನಾಟಕದಲ್ಲಿ ಬಂದುಬಿಟ್ಟು ನಾವು ಹೂಳು ತೆಗಿತೀವಿ, ನಮ್ಮ ಸಹಕಾರ ಕೊಡ್ತೀವಿ, ಅವ್ರು ಯಾರೂ ಕೂಡ ರಿಜಿಸ್ಟರ್ ಅದಕ್ಕಂತ ಹೇಳ್ಬಿಟ್ಟೆ ನೀವು 100 ವರ್ಷ ಅದನ್ನು ನೋಡ್ಕೊಂಬಂದಿದ್ದೀರಿ.